ಶ್ರೀಕಾಂತ್ ಅಣ್ಣಾರ ಎಷ್ಟೊತ್ತಿಗೆ ಬರ್ತಾರ? ಬರ್ತಾರ, ಈಗ ಬರೋ ಹೊತ್ತಾತ. ಬರ್ಬೇಕಿತ್ತು ಇಷ್ಟೊತ್ತಿಗೆ, ಯಾಕೆ ಲೇಟ್ ಆತ್ ನೋಡ್ರಿ. ಅಂದ್ರೆ ಸಂಜೆ ಮುಂದಲ್ಲ ಬರುದು? ಇಲ್ಲ, ಇವತ್ತು ಮಧ್ಯಾಹ್ನಕ್ಕೆ ಬರ್ತೇನೆ ಅಂದಾರ್ರಿ. ನಾವು ಬೇಕಿದ್ನೆಲ್ಲ ಮನ್ಯಾಗ, ಅದಕ್ಕೆ ನೀವು ಬಂದಿದ್ದ ವಿಚಾರ ಅವ್ರಿಗೆ ಗೊತ್ತಿಲ್ರಿ, ಹಂಗಾಗಿ ಮಧ್ಯಾಹ್ನಕ್ಕೆ ಬರ್ತೇನೆ ಅಂದ್ರೆ. ಓ ಹೌದನ, ಚಲೋ ಆತ್ ಬಿಡು. ಅಡಿಗೆ ಮಾತ್ರ ಏವನ್ನಾಗಿತ್ತು, ಮಸ್ತಾಗಿತ್ತು ಅಡಿಗೆ ಮಾತ್ರ. ನಾ ಅಂತೂ ಎಗ್ಳರೆ ತಿಂದ ನೋಡುವ. ಅಲ್ಲ ಮತ್ತೆ ಏನಾರ ಅನ್ಕೋಬೇಡ ಮತ್ತೆ. ಇಲ್ರಿ, ಅದಕ್ಕೇನು ಅನ್ಕೊಳಕ್ ಏನೈತಿ? ಹೊಟ್ಟೆ ತುಂಬ ಮಾಡಿದ್ದ ಅಡಿಗೆ ಉಂಡ್ರೆ ನಮಗೂ ಸಂತೋಷ ಮಾಡಿದವರಿಗೆ. ಅಲ್ಲ ತಿನ್ನೋಣಾಕ ನೋಡ್ರಿ, ನಮ್ಮ ದೇವ್ರು ಯಾವತ್ತೂ ಕಡಿಮೆ ಮಾಡಿಲ್ಲ ನಮ್ಗೆ. ಹಂಗ ಮನೆಗೆ ಬಂದವ್ರಿಗೆ ಅಷ್ಟ ತಿನ್ನಾಕ ಉಣ್ಣಾಕ ನಾವು ಯಾವತ್ತೂ ಶಾಣೆತನ ಮಾಡಿದವ್ರಲ್ಲ. ಎಷ್ಟು ತಿಂತಾರೆ ಎಷ್ಟು ಉಣ್ತಾರ ಅಷ್ಟು ನಮ್ಗೆ ಖುಷಿ. ಅಯ್ಯೋ ನಿಮ್ದು ಬಿಡ್ರಿ, ದೊಡ್ಡ ಮನಸ್ಸು ಹೇಳ್ಬೇಕನ್ರಿ ಅದನ್ನ ಮತ್ತೆ ಬಾಯ್ಬಿಟ್ಟೆ. ಅಲ್ಲ ನನಗೊಂದು ಅರ್ಥ ಆಗೋದಿಲ್ಲ. ಅಲ್ಲ ಯಾರಿಲ್ಲ, ಇದು ಶ್ರೀಕಾಂತ್ ಅಣ್ಣಾರು ಇಲ್ಲ ಅಂತೇಳಿ ಕೇಳಾಕತ್ತೀನಿ ಅಷ್ಟೇ. ಅವ್ರಿದ್ರೆ ನಾ ಏನು ಕೇಳಕ್ಕೆಲ್ಲ. ಯಾಕೆ ಕೇಳಾಕತ್ತೀನಿ ಅಂದ್ರೆ ನಾನು ಅಂದ್ರೆ ಅಲ್ಲನ್ರಿ, ನಾವು ಮದುವೆ ಮಾಡ್ಕೊಂಡು ಇಲ್ಲೇ ಮಕ್ಕಳು ಮರಿ ಹಡ್ದರು. ಏನು ಇವ್ರ ಕೊನೆಗೆ ನಾವು ಕುಂದ್ರಕ್ಕೆ ಹೋಗಿರ್ತೀವಿ? ಹೌದಿಲ್ಲ, ಇವ್ರ ಕೊನೆಗೆ ಇವ್ರಷ್ಟೇ ಇರ್ತಾರ. ಅದೇ ನಿಮ್ಮಲ್ಲಿ ಇಲ್ಲಿದ್ರು ಅದೇ, ಅಲ್ಲೋದ್ರು ಅದೇ. ಸುಳ್ಳ ಅಲ್ಲಿ ಮಠ ರೊಕ್ಕ ಹಾಕೊಂಡು ಹೋಗ್ತಾವ ಈಗಿನ ಹುಡುಗರು. ಬುದ್ಧಿ ಅನ್ನೋದೇ ಇಲ್ಲ. ಅದು ಹೋಗ್ಲಿ, ಮದುವೆಗಿಂತ ತೆಗಿತಾರಿಲ್ರಿ ಫೋಟೋ. ಅದನ್ನೇನು ಮತ್ತದು ಮದುವೆಗಿಂತ ಮುಂಚೆ ಒಮ್ಮೆ ತಗ್ಸೋ ಫೋಟೋ. ಅದ ಸೀರೆ, ಅದ ಅರ್ವಿ, ಅದ ಒಡವಿ ಹಾಕ್ಕೊಂಡು, ಅದ ಟೈಪಲ್ಲಿ ಲುಂಗಿ ಪಂಚಿ ಉಟ್ಕೊಂಡು, ಅದ ಟೈಪ ಗುಡಿ ಗುಂಡಾರ ಕಡ್ಡಾಡಿ, ಅದೇನದ ಪ್ರೀ ವೆಡ್ಡಿಂಗ್ ಸೂಂಟ್. ಆ ಪ್ರೀ ವೆಡ್ಡಿಂಗ್ ಸೂಂಟ್ ಅಂತ ಮಾಡಿಸ್ತಾವ. Hey! I'm going to win a car from 1xBet. ಹಾಯ್ ಫ್ರೆಂಡ್ಸ್, ಫೈನಲಿ ನಾವು ಕ್ರಿಕೆಟ್ ಜಗತ್ತಿನಲ್ಲಿ ತಂಪಾದ ಘಟನೆಗಾಗಿ ಕಾಯುತ್ತಿದ್ದೇವೆ. ನಾನು ಕೂಡ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನ ಅಭಿಮಾನಿಯಾಗಿದ್ದೇನೆ ಮತ್ತು ಅದರ ಬಗ್ಗೆ ಬಹುತೇಕ ಎಲ್ಲವನ್ನು ತಿಳಿದಿದ್ದೇನೆ. ಅದಕ್ಕಾಗಿಯೇ ನಾನು ಯಾವಾಗಲೂ ನನ್ನ ಜ್ಞಾನದಿಂದ ಹಣವನ್ನು ಗಳಿಸಲು ಲಾಭದಾಯಕ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇನೆ ಮತ್ತು ಮುಂಬರುವ ಪಂದ್ಯಗಳು ಕೂಡ ಇದಕ್ಕೆ ಹೊರತಾಗಿಲ್ಲ. ಈ ಉದ್ದೇಶಗಳಿಗಾಗಿ ನಾನು ಯಾವಾಗಲೂ ಅಂತಾರಾಷ್ಟ್ರೀಯ ಪ್ರಮಾಣಗಳೊಂದಿಗೆ 1xBet ವಿಶ್ವಾರ್ಹ ಸೇವೆಯನ್ನು ಬಳಸುತ್ತೇನೆ. ಅಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಅನುಕೂಲಕರವಾಗಿರುತ್ತದೆ. ಬೆಟ್ಟಿಂಗ್ ಲೈನ್ ಇಂಟರ್ಫೇಸ್ ಹಣವನ್ನು ಹಿಂತೆಗೆದುಕೊಳ್ಳುವುದು. ಇಲ್ಲಿ ನೀವು ಆಟದ ಸ್ಕೋರ್ಗಳನ್ನು ಊಹಿಸಬಹುದು ಮತ್ತು ಅದರ ಮೇಲೆ ನಿಜವಾದ ಹಣವನ್ನು ಗಳಿಸಬಹುದು. ಮತ್ತು IPLನಲ್ಲಿ ಬೆಟ್ಟಿಂಗ್ ಮಾಡುವ ಮೂಲಕ ನೀವು ಡ್ರಾಗಳಲ್ಲಿ ಪಾಲ್ಗೊಳ್ಳುವಿರಿ ಮತ್ತು 1x ತಂಡವು ಆಟಗಾರರಿಗಾಗಿ ಸಿದ್ಧಪಡಿಸಿದ ತಂಪಾದ ಬಹುಮಾನಗಳನ್ನು ಒಂದನ್ನು ನೀವು ಗೆಲ್ಲಬಹುದು. ಇಲ್ಲಿ ನೀವು ವಿವಿಧ ರೀತಿಯ 1x ಆಟಗಳನ್ನು ಕೂಡ ಆಡಬಹುದು. ಕ್ಯಾಸಿನೋ, ಬ್ಲ್ಯಾಕ್ ಜಾಕ್, ರೋಲೆಟ್, ಬ್ಯಾಕರೆಟ್, ಪೋಕರ್ಗಳನ್ನು ಸಹ ಕಾಣಬಹುದು. ನನ್ನ ಫೇವರೆಟ್ ಗೇಮ್ ಕ್ರ್ಯಾಶ್ ಆಗೈತಿ, ಏಕೆಂದರೆ ಇದು ತುಂಬಾ ಸರಳವಾದ ನಿಯಮಗಳನ್ನು ಹೊಂದಿವೆ. ವಿಜೇತ ಮೊತ್ತವನ್ನು ಹಲವಾರು ಬಾರಿ ಗುಣಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸೇವೆ ಎಷ್ಟು ತಂಪಾಗಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಲು ನೋಂದಣಿ ಸಮಯದಲ್ಲಿ ನನ್ನ ಪ್ರೊಮೋ ಕೋಡ್ ನೇಮ್ ಕೋಡ್ ಅನ್ನು ಬಳಸಿ ಮತ್ತು 42,900 INR ವರೆಗೆ ಸ್ವಾಗತ ಬೋನಸ್ ಅನ್ನು ಸ್ವೀಕರಿಸಿ. ಲಿಂಕ್ ಮತ್ತು ಕೋಡ್ಗಳನ್ನು ನಾನು ನನ್ನ ಪಿನ್ ಕಮೆಂಟ್ ನಲ್ಲಿ ಕೊಟ್ಟಿದ್ದೇನೆ. ಯಾಕಾಗಮ್ ರೊಕ್ಕ ಈಗಮ್ ರೊಕ್ಕ, ಫೋಟೋದವಂಗ ಲಾಭ ಅಷ್ಟೇ, ಮತ್ತೊಂದೇನಿಲ್ಲ. ಖಾಲಿ ಪೀಲಿ. ಈ ಹುಡುಗರು ಬುದ್ಧಿ ಕಲಿಯೋದು ಯಾವಾಗ, ಬಾಳೆ ಮಾಡೋದು ಕಲಿಯೋದು ಯಾವಾಗ ಅಂತ ನನಗೆ ಇದ ನೋಡ್ರಿ ಹತ್ತಿರೋದು. ಯಾಕೆ ಹೋಗ್ಬೇಕಂತೇನೆ ನಾನು. ಅಯ್ಯೋ ದೇವ್ರೆ, ಹಾಳಾದಕ್ಕಿ ಈಕಿ ನಮ್ಮನು. ಅಲ್ಲ ಬುದ್ಧಿ ಬೇಡನೇ ಈಕಿಗೆ. ಹೋಗೋದೇನ ತಾ ನಿಮ್ಮನಿಗೆ ಹೋಗ್ಯಾಳ. ಈ ಮುದ್ಕಿನ ಅಲ್ಲೆಲ್ಲರ ಕಳ್ಸಕ್ ಸಂಸ್ಥೆ ಇತ್ತಲ್ಲ, ಅಲ್ಲೆರ ಕಳ್ಸಿದ್ರಕ್ಕಿತ್ತಿ ಹೆಣ್ಮಗಳನ್ನ ಹೋಗಿ ಹೋಗಿ ತಂದು ನನ್ನ ಜೊತೆ ಬಿಟ್ಟು ಹೋಗ್ಯಾಳ ನೋಡು. ನನಗೆ ಮೊದ್ಲ ಈಕಿ ಮಕ್ಕ ಕಂಡ್ರೆ ಆಗಂಗಿಲ್ಲ, ಈಕಿನ ಹೋಗಿ ಹೋಗಿ ನನ್ನ ಜೊತೆ ಬಿಟ್ಟು ಹೋಗ್ಯಾಳ. ಅಯ್ಯೋ ದೇವ್ರೆ. ಅಲ್ಲ ಮನ್ಯಾಗ ಮಗಳು ಓಡಾಗಿ ಮದುವೆ ಮಾಡ್ಕೊಂಡಾಳ. ಯಾಕೆ ಈಕಿಗೆ ಒಬ್ಬಾಕಿಗೆ ಇರಕ್ಕೆ ಹೆದರಿಕೆ ಬರ್ತೈತನ? 5-6 ದಿನ ಇಲ್ಲಿ ಬಂದು ಶಟಿಬೇಕಂತೇಳಿ ಬಂದಾಳ ಅಷ್ಟೆ. ಹಾಳಾದತ್ತಾಗ ಹೋಗಿ ಹೋಗಿ ಹನಿಮನಿಗೆ ಯಾಕೆ ಹೋಗ್ಬೇಕಂತ? ಅದೆಲ್ಲ ಈಕಿಗೇನು ಗೊತ್ತು? ನಮ್ಮ ಕಾಲನ ಬೇರೆ, ಈ ಕಾಲನ ಬೇರೆ. ಈಗಿನ ಹುಡುಗರು ತಿನ್ನಾಕ, ಉಣ್ಣಾಕ, ಎಂಜಾಯ್ ಮಾಡಾಕ, ಉಡಾಕ, ಅರ್ಬಿಗೆ ಕಡಿಮೆ ಮಾಡ್ಕೊಳ್ಳೋದಿಲ್ಲ. ಬಾಳೆ ಬದುಕಿಂದ ಆಮೇಲೆ ಅಂತಾರ. ಅಲ್ಲ ಪರವಾ, ಏನು ಯೋಚನೆ ಮಾಡತ್ತಿ? ಅದು ಏನಿಲ್ಲ ಬಿಡ್ರಿ, ನಾನು ಏನು ಯೋಚನೆ ಮಾಡಕ್ಕೆ ಹೋಗ್ಲಿ ರೀ ಅಮ್ಮರ. ಏನಿಲ್ಲ, ಈಗಿನ ಮಕ್ಕಳು ನಮ್ಗೆ ಯಾಕೆ ಬೇಕ್ರಿ? ನಾವು ನಮ್ಗೆ ಏನು ಕೇಳಿದ್ರೆ ನಿಮ್ಗೆ ಯಾಕೆ ಬೇಕು? ನಿಮ್ಮ ಕಾಲನ ಬೇರೆ, ನಮ್ಮ ಕಾಲನ ಬೇರೆ ಅಂತಾರ. ಹಂಗಂದ್ಮೇಲೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದ್ರಿ. ಆಮೇಲೆ ಹೋಗ್ಲಿ, ಕಾಲ ಫಾರ್ವರ್ಡ್ ಆಗ್ತಾ ಐತಿ, ಮುಂದೆ ಹೋಗ್ತಾ ಐತಿ. ಅವ್ರಿಗೆ ಬೇಕಾದಂಗೆ ಅವ್ರು ಇರಲಿ, ನಿಮಗೆ ಬೇಕಾದಂಗೆ ನೀವು ಇರ್ರಿ, ನಮಗೆ ಬೇಕಾದಂಗೆ ನಾವಿರ್ತೇವೆ. ಇಷ್ಟ ಬೇಕಾಗೋದೇನ ಲಾಸ್ಟಿಗೆ ಕೊನೆಗೆ ಮಕ್ಕಳು ಖುಷಿಯಾಗಿರೋದಷ್ಟೇ, ಹೌದಿಲ್ರಿ? ಹೋಗ್ಲಿ ಬಿಡ್ರಿ. ಅದು ಅನ್ನ ನನ್ನ ಮಗಳೊಬ್ಬಾಕಿ ಓಡೋಗಿ ಮದುವೆ ಮಾಡ್ಕೊಂಡಿಲ್ಲ ಅಂದಿದ್ರೆ ಅಯ್ಯೋ ದೇವ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಆಕೆ ಹಂಗೆ ಓಡೋಗ ಹೆಣ್ಮಗಳಲ್ಲಿ ಬಿಡ ಇವ ನನ್ನ ಮಗಳು. ಆ ಭಾಡ್ಯಾನ ಏನೇನೋ ಹೇಳಿ ನಂಬಿಸಿ ಮೋಸ ಮಾಡಿ ಕರ್ಕೊಂಡು ಹೋಗ್ಯಾನ ನನ್ನ ಮಗಳನ್ನ. ಏನೂ ತಿಳಿಲಾರದು ನನ್ನ ಮಗಳು. ಅರೇ ನನ್ನ ಮಗಳು ಪಾಪ ಸಣ್ಣದು, ಇನ್ನೂ ತಿಳುವಳಿಕೆ ಇಲ್ಲ, ಬುದ್ಧಿ ಬೆಳೆದಿಲ್ಲ ಅದಕ್ಕೆ. ಅಂತ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಟ್ಟ. ಗಿಣಿ ಸಾಕಿ ಗಿಡಗನ ಕೈಯಾಗ ಕೊಟ್ಟಂಗಾತು. ನಮ್ಮ ಆದಿತ್ಯ ಅದನಲ್ಲ, ನನ್ನ ನಿನ್ನ ಸಂಬಂಧನ ಹರಿತಂತೇಳಿ ಋಣ ಹರ್ಕೊಂಬಂದಾನ. ಒಂದಿಟ್ಟು ನೀನಾರ ಬುದ್ಧಿ ಹೇಳಪ್ಪಾರವ. ಏನು? ಯಾಕಂದ್ರೆ ಅಣ್ಣ ತಂಗಿ ಸಂಬಂಧ ಅನ್ನೋದು ಋಣ ಹರಿದೇನ ಇವಾಗ, ಹರಿದ್ರೆ ಹೋಗುವಂಥದ್ದನ ಅದು. ಹೇಳಿ ನಾನು ನೋಡೋಣ. ಏನು ಹೇಳಿದ್ರು ಕೇಳುವಲ್ಲ. ನನಗೆ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ, ಆಕಿನ ಮ್ಯಾಗ ನಮ್ಮ ತಂಗಿಯಲ್ಲ ಅಂತಾನ. ನಾನಾರ ಏನು ಮಾಡಲಿ ಹೇಳಿ ನಾನು ನೋಡೋಣ. ನನಗೆ ಮಗನೂ ಬೇಕು, ಮಗಳು ಬೇಕು. ನಾನು ನೋಡಿ ಮದುವೆ ಮಾಡ್ಕೊಂಡಿದ್ನಿ ಇಲ್ಲ, ಆದ್ರೆ ಮಾಡ್ಕೊಂಡ್ಬಿಟ್ಟಾಳ. ಹಂಗಂತೇಳಿ ಈಗ ನಾನು ನನಗೆ ಸಂಬಂಧ ಇಲ್ಲ ಅಂತ ಮಗಳ ಸಂಬಂಧ ಹರ್ಕೊಳಕತ್ತೇನವ. ಈಗ ನೋಡು,
ಅನು ಅನು ನನ್ನ ಮಗನ ಪ್ರೀತಿ ಮಾಡಿದ್ಲು, ಲವ್ ಮಾಡಿದ್ಲು, ಮದುವೆ ಮಾಡ್ಕೋತೇನೆ ಅಂದ್ಲು. ನೀವೆಲ್ಲರೂ ಸೇರಿ ಮದುವೆ ಮಾಡಿದ್ರಿ, ಮಾಡಿಲ್ಲ ಅಂದಿದ್ರೆ ಓಡಕ್ಕಿದ್ಲು. ಇಷ್ಟ. ಈಗ ಆಕಿನೂ ಕೇಳಿದ್ಲು, ಹ್ಞೂ ಅಂದಿದ್ವಿ. ನಮ್ಮ ಆದಿತ್ಯ ಒಪ್ಕೊಲಿಲ್ಲ, ಅದಕ್ಕೆ ಅರ್ಧ ಓಡೇ ಬಿಟ್ಲಕ್ಕೆ ಮದುವೆ ಮಾಡ್ಕೊಳಕ್ಕೆ. ಮತ್ತೆ ಪ್ರೀತಿ ಮಾಡಿರ್ತಾರೆ, ಬಿಡು ಅಂದ್ರೆ ಬಿಡ್ಬೇಕಲ್ರಿ ಅವ್ರು, ಬಿಡುದಿಲ್ಲ ಅವರು ಅಷ್ಟು ಸುಲಭಕ್ಕೆ. ಅದೇನೋ ಅದು ಎಂತದ ಅಂತಾರವ, ಅಂತಂತ ಪ್ರೀತಿ ಮಾಡೇನ ಏನು ಬಿಡುದಿಲ್ಲ ಹಂಗ ಹಿಂಗ ಅಂತಾವು. ಅಂದಮೇಲೆ ಈಗ ನಾವು ಅರ್ಥ ಮಾಡ್ಕೋಬೇಕಾಕತ್ರಿ, ಮತ್ತೆ ಏನು ಮಾಡೋದು? ಹೌದಿಲ್ಲ? ಒಂದೊಂದ್ಸಲ ನೆನಪಾದ್ರೆ ಭಾಳ ಬೇಜಾರಾಕತಿ. ಊರ್ ಬಿಡಾಡಿ ನನ್ನ ಮಗಳ ಗತಿ ಅಂತ. ನನ್ನ ಮಗಳು ಈಕೇನು ಹೊಲ್ತಾಳ? ನನ್ನ ಮಗಳು ಪಾಪ ಆದಿತ್ಯ ಇಬ್ರು ಎಷ್ಟೋ ದಿನದಿಂದ ಪ್ರೀತಿ ಮಾಡಿದ್ರು, ನಾವು ಮನೆಯವ್ರ ಒಪ್ಪಿಗೆ ಕೊಡೋ ಮಟ್ಟ ಕಾದಾವು. ಅವ್ರಿಗೆ ಹೋಗಿ ಹೋಗಿ ಈಕೆ ಅಂತಾಳ ಓದ್ಯಾಳ ನನ್ನ ಮಗಳ. ಹೌದ ನಂಗೆ ಎಲ್ಲ ಹಾಕಿದ್ ಓದೋದು ಮುಗದ ಮೇಲೆ ಮದುವೆ ಮಾಡ್ಕೊಂಡ್ಲ. ಹೌದನ್ನಂಗ ಹೌದಿಲ್ಲ ಪಾರ್ವತಿ? ಎಲ್ ಬಿಡ್ರಿ, ಅವ್ರಂಗ ಆಗೋದಿಲ್ಲ. ನಮ್ಮ ಮಗಳದಾತ ನಿಮ್ಮ ಮಗಂದಾತ ಅವ್ರಿಬ್ರು ಪ್ರೀತಿ ಮಾಡಿದ್ರು ಏನು ನಮ್ಮ ಮನೆಯವ್ರ ಒಪ್ಪಿಗೆ ಸಲುವಾಗಿ ಕಾದಾವವು. ಪಾಪ ಸುಳ್ಳ ಆ ಮಕ್ಕಳಿಗೆ ಯಾಕೆ ಹೋಲಿಸ್ಬೇಕು ಏನ್ರಿ? ನಾವೇನಾರ ಕಚ್ಚಾ ಕಡ ಖಂಡಿತ ಬೇಡ ಅಂದಿದ್ರು ಇನ್ನೂ ಸ್ವಲ್ಪ ದಿನ ಕಾದು ನಮ್ಮನ್ನು ಒಪ್ಪಿಸಿ ಮದುವೆ ಮಾಡ್ಕೊಂತಿದ್ರು ಅವ್ರು. ಆಮೇಲೆ ಇನ್ನೊಂದು ಏನಂದ್ರ, ನಮ್ಗೆ ಆದಿತ್ಯ ಗೊತ್ತಾತು, ವಿಚಾರಿಸಿದ್ವಿ, ಮನೆಗೆ ಬಂದು ನೋಡಿದ್ವಿ, ಒಳ್ಳೆ ಕೆಲಸದಾಗದಾನ, ಇವತ್ತಲ್ಲ ನಾಳೆ ಒಳ್ಳೆ ಉದ್ಯೋಗಕ್ಕೆ ಹೋಗ್ತಾನ ಅನ್ನೋದು ಗೊತ್ತಾತು. ಅಂದಮೇಲೆ ನಾವು ಅಂದ್ವಿ. ಹೌದಿಲ್ರಿ? ಸುಮ್ಮನೆ ಎತ್ಬೇಕತ್ತ ಬರೀ ನೋಡತ್ಲೆ ಲವ್ ಮಾಡತ್ಲೆ ಹಿಂದಿಂದ ಓಡಿ ನನ್ನ ಮಗಳು ಬಂದಿಲ್ಲ, ನಿಮ್ಮ ಮಗನೂ ಆ ಕೆಲಸ ಮಾಡಿಲ್ಲ. ಅವರಿಗೆ ಹೋಲಿಸಿ ಮಾತಾಡೋದು ತಪ್ಪಕತ್ ಬಿಡ್ರಿ. ನಾ ಅಂತೇನಿ ಮೊನ್ನೆ ಪಾರ್ವತಿ ಹೇಳಿಲ್ಲ, ಆ ಹುಡುಗ ಸರಿ ಇಲ್ಲ ಅಂತ ಬಿಡ್ರಿ. ದುಡಿಯಂಗಿಲ್ಲ, ದುಃಖ ಬಿಡಂಗಿಲ್ಲ, ಅವ್ರ ಅಪ್ಪ ಮಾಡಿಟ್ಟಿದ್ದ ಆಸ್ತಿ ಒಳಗೆ ಕುಡ್ಕುಡು ತೂರಾಡ್ಕೊಂತ ಇಸ್ಪಿಟ್ಟು ಆಡ್ಕೊಂತ ಕಾಲ ಕೈತಿತ್ತಂತ. ಅಂಥವ್ ನಿನ್ನಿಂದ ಹೋಗಿ ಮದುವೆ ಮಾಡ್ಕೊಂಡಾಳ ನಿಮ್ಮ ಮಗಳು. ಮುಂದೆ ಜೀವನ ದೇವರಿಗೆ ಗೊತ್ತು. ನೀವು ಈಗ ಫೋನ್ ಹಚ್ಚಿ ಹೇಳ್ಬಿಡ್ರಿ ನಿಮ್ಮ ಮಗಳಿಗೆ ಒಂದು ಸ್ವಲ್ಪ ಹುಷಾರಾಗಿರಾಕ. ಅದೇನೋ ಅಮೇರಿಕಕ್ಕೆ ಹೋಗ್ಕಳ ಅಂದಿದ್ರಲ್ಲ, ಯಾವಾಗ ಹೋಗ್ಕಳ ಅಂತೀನು? ಒಕ್ಕಾರ ಇಷ್ಟ್ರಾಗ ಒಕ್ಕಾರ ಅಂದ್ಲಕಿನು. ಅಮೇರಿಕಕ್ಕೆ ಹೊಂಟವಿ ಅವ, ನೀನು ಬಾ ಅಂತ ಗಂಟು ಬಿದ್ದಾಳ. ನಾನು ಅಲ್ಲೇರಿಪ್ಪ, ನಮ್ಗೆ ಎದಕ್ ಬೇಕು ಅಮೇರಿಕ? ನಾವೇನು ಕಂಡಾರ ಕಾಣದಾರ ನೋಡಿದಾರ, ನಮ್ಗೆ ಯಾಕೆ ಬೇಕವ ಊರು ಹೋಗೋ ಕಾಡ್ ಬಾ ಅಂತತಿ. ನೀನು ಗಂಡ ಐತಿ ಹೋಗಿ ಬರ್ರಿ ಆರಾಮ್ ಅಂತ ಹೇಳೀನಿ. ಇಲ್ಲ ನೀ ಬರಲೇಬೇಕು ಅಂತ ಗಂಟು ಬಿದ್ದಾಳ. ಎಲ್ಲಿ ಹೋಗಕ್ಕೆ ಹೋಗ್ಲಿರಿಪ್ಪ? ಹೋಗಿ ಬರ್ರಿ, ನೀವರ ಎಲ್ಲಿ ಹೋಗೋದೈತಿ, ಹೋಗಿ ಬರ್ರಿ. ನಮ್ಮವ್ವ ಹೇಳ್ದಂಗ ಸಿಟ್ನೆ ಕೇಳೋದ್ ಬೇಡ, ಸಮಾಧಾನ್ಲಿ ಪ್ರೀತಿಯಿಂದ ಕೇಳೋಣ. ರೀ ಸ್ವಲ್ಪ ಬರ್ತೀರಿ ರೂಮ್ಗೆ? ಅಲ್ಲ, ಪ್ಲಾನ್ ಏನಾರ ಚೇಂಜ್ ಮಾಡಿದ್ದೀನಿ. ಫಸ್ಟ್ ನೈಟ್ ಹೋಗಿ ಫಸ್ಟ್ ಡೇ ಆಗೈತೆ ಮತ್ತೆ. ಯಾಕಂದ್ರೆ ನೀ ಬೇರೆ ಅಮೇರಿಕದಾಗ ಹೋಗಿಂದಿ, ಫಸ್ಟ್ ನೈಟ್ ಮಾಡ್ಕೋಬೇಕಂತ ಭಾಳ ಅನ್ಕೊಂಡಿದ್ದಿ. ಅದು ಕ್ಯಾನ್ಸಲ್ ಆತಂತೇಳಿ ತಾಬಿಡ್ತು ಲೇಟ್ ಮಾಡೋದು ಬೇಡ ಅಂತೇಳಿ ಈಗ ಶುರು ಹಚ್ಕೊಂಡ್ಬಿಡು ನಾನು. ಅದಲ್ಲ ರೀ, ಒಂಚೂರು ಒಳಗ್ ಬರ್ರಿ. ಯಾಕ? ನಮ್ಮವ್ವ ನಮ್ಮಪ್ಪ ಹೊಲದ ಕಡೆ ಅದಾರ, ಈ ಇಡೀ ಮನೆಯೊಳಗೆ ಯಾರಿಲ್ಲ. ರೂಮ್ ಆದ್ರೇನು, ಪಡ್ಸಾಲೆ ಆದ್ರೇನು, ಎಲ್ಲ ಒಂದೇ. ಯೋರಿ ಹೆಂಡತಿ ಒಳಗಡೆ ಕರೆದಾಗ ಯಾಕಂತ ಗಂಡು ಕೇಳಬಾರದು ಅಂತ ಹಾಡಿಲ್ಲನು? ಅಯ್ಯಯ್ಯೋ, ಯಾಕೋ ನನಗೆ ಈಗ ಮದುವೆ ಆದಂಗ ಅನ್ಸಕತ್ತಲ್ಲ ಯಪ್ಪ. ನನ್ ರೊಟ್ಟಿ ಜಾರಿ ಇವತ್ತು ತುಪ್ಪಕ್ಕೆ ಬೀಳ್ತತಿ, ಏನ ಬಿತ್ತು ಅನ್ನೋದ್ರಾಗ ಎದ್ದಿತ್ತು, ಇವತ್ತು ಬೀಳು ಹಂಗ ಕಾಣ್ತೈತಿ. ನೆಕ್ಕೆ ಬಿಡುದ ಅದನ್ನ. ರೀ ಏನದ? ರೊಟ್ಟಿಲಿ ತುಪ್ಪದಾಗ ಬಿದ್ದಿರ್ತತಲ್ಲ, ನೆಕ್ಕೆ ಬಿಡುದ ಅಂದೆ. ರೀ ರೀ ಅದು ಅದು ನಮ್ಮ ಫೋನ್ ಮಾಡಿದ್ಲು. ಏನ ಅತ್ತಿಯರ್ ಫೋನ್ ಹಚ್ಚಿದ್ರ? ಹಂಗಾರ ಬುದ್ಧಿ ಹೇಳಿರ್ಬೇಕು. ಅದಕ್ಕೆ ಈಗ ಫಸ್ಟ್ ಡೇ ಮಾಡಿಬಿಡ್ಬೇಕಂತ ಮಾಡಿ. ಏನ ಬಾಂಗಾರ ಲೇಟ್ ಮಾಡೋದು ಬೇಡ. ನಮ್ಮವ್ವ ನಮ್ಮಪ್ಪ ಸಂಜಿಗೆ ಬರ್ತಾರ ಹೊಲ್ದಿಂತ್ರ, ಅಟ್ರಾಗ ನಮ್ಮ ಅಮ್ಮಗೂ ಕೊಟ್ಟು ಬಿಡ್ರಂತ ಅವ್ರ ಕೈಯಾಗ. ನಡಿ ಕಾಣಿಗೆ ಹೋಗಿ ನಡಿ. ಹಿಂಗಂತ ಹೇಳಿದ್ದೆ ಅಂದ್ರ ಅಲ್ಲೇ ಹೊಲ್ದಾಗ ಬೆಳೆದಿದ್ದು ಚೆಂಡು ಹೂ, ಶಾವಂತಿಗೆ ಹೂ, ಅವು ಗಂಟಿ ಹೂ, ಅವು ಬೇಲ್ಯಾನ್ ಹೂ, ಅಪ್ಪಡಿ ಎಲ್ಲ ಹರ್ಕೊಂಡ್ ಬಂದ್ಬಿಡ್ತಿದ್ನಲ್ಲ, ಅವನ್ನ ಕಿತ್ತು ಪಲ್ಲಂಗ ಕಾಯ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೋದಾಗಿತ್ತ. ರೀ ಫಸ್ಟ್ ನೈಟ್ ಇಲ್ಲ, ಫಸ್ಟ್ ಡೇನು ಇಲ್ಲ, ಅದೆಲ್ಲ ಬಿಡ್ರಿ. ಈಗ ನಾ ಕರ್ದಿದ್ದು ಅದಕ್ಕೆಲ್ಲ ಹೇಳಾಕತ್ತಿದ್ದು ಅದನ್ನಲ್ಲ. ಮತ್ತೇನೇ ಅದಕ್ಕೆ ಫೋನ್ ಹಚ್ಚಿದ್ಲ ನಿಮ್ಮವ್ವ? ಏನಿಲ್ಲ, ಅದು ಅದು ಅದ ಒಂದ್ಲ ಅಣ್ಣ ಮತ್ತು ಅತಿಯಮ್ಮ ಪಾರ್ವತಿ ಅದ ಅವನ ಅರವಿಂದ್ ಅದನಲ್ಲ, ಅರವಿಂದು ಎಲ್ಲರೂ ಸೇರಿ ಇದಕ್ಕೆ ಹೊಂಟಾರಂತ. ಮನಾಲಿ ಹೊಂಟಾರಂತ. ಗೊತ್ತು ನೋ ಟ್ರಿಪ್. ನಾವೆಲ್ಲೂ ಹೋಗಿಲ್ಲ. ಅವ್ರಿಗಿಂತ ಮುಂಚೆ ಅಂದ್ರೆ ಅವ್ರದ್ದು ಆದ ತಕ್ಷಣ ಮದುವೆ ಆದವ್ರು. ಅವ್ರು ಹೊಂಟಾರ, ನಾವು ಹೋಗ್ಬಾರ್ದೇನ್ರಿ? ಅವರು 1-2 ದಿನ ಓಲ್ಡ್ ಕಪಲ್, ನಾವು 2 ದಿನ ನ್ಯೂ ಕಪಲ್. ಗೊತ್ತುನು? ಅದಕ್ಕೆ ರೀ ನಾವು ಹೋಗುನ್ರಿ. ಅಯ್ಯೋ ಹಣೆ ಬಾರ, ಇಲ್ಲೇ ಮಾರ್ಕೆಟಿಗೆ ಕರ್ಕೊಂಡು ಹೋಗಾಕ ನನ್ನ ಜೇಬ್ನ್ಯಾಗ ₹1 ಇಲ್ಲ. ಮನಾಲಿ? ಅಯ್ಯೋ ದೇವ್ರೆ, ಈಕಿ ಕೈಯಾಗ ಸಿಕ್ಕೊಂಡು ನಾ ತೆನಾಲಿ ಆಗೀನಿ. ಹೇಳ್ರಿ ನಾವೆಲ್ಲಿಗೆ ಹೋಗುನ ಹೇಳ? ನಾವು ಮನಾಲಿಗೆ ಹೋಗುನ ಅಥವಾ ನಾವು ಮನಾಲಿಗೆ ಹೋಗುನ? ಸುಮ್ಮನೆ ಇಲ್ಲ ಬೇಡ, ನಾವ್ ಯಾಕೆ ಅವ್ರು ಹೋಗ್ಯಾರ ಅಂತ ಅಲ್ಲಿ ಹೋಗ್ಬೇಕು? ನಾವು ಅದಕ್ಕಿಂತ ಜಾಸ್ತಿ ಹೈ ಲೆವೆಲ್ ಬೇರೆ ಎಲ್ಲಾರ ಹೋಗುನ್ರಿ. ನಾವ್ ಯಾಕೆ ಬಿಸ್ನೆಸ್ ಪರ್ಪಸ್ ಅಂತ ಹೋಗ್ಬೇಕು? ನಾವು ಆರಾಮ್ ಟ್ರಿಪ್ ಹೊಡ್ಯಾಕಂತಾನೆ ಹೋಗುನು, ಹನಿಮೂನ್ಗೆ ಅಂತಾನೆ ಹೋಗುನು. ಏನ ಅಲ್ಲಿ ಹೋದ್ಮೇಲೆ ಫಸ್ಟ್ ಡೇ ಫಸ್ಟ್ ನೈಟ್ ಎಲ್ಲ ಏನ ಅಲ್ಲ, ನಾನು ನಿಂಗೊಂದು ಮಾತು ಹೇಳ ಚಿನಿ, ಲೇ ಚಿನಿ. ಏನ್ರಿ? ಊಟಿಗೆ ಹೋಗುದು, ಮನಾಲಿಗೆ ಹೋಗುದು, ಟ್ರಿಪ್ ಹೋಗುದು ಬೇಡ ಅನ್ನೋದೊಂದು ಬಿಟ್ಟು ಬೇರೆ ಏನಾರ ಹೇಳ್ರಿ ಕೇಳ್ತೀನಿ.
ಹಂಗಲ್ಲ, ಎಲ್ಲರೂ ಹನಿಮೂನ್ಗೆ ಹೋಗಿ ಅಲ್ಲೇ ಇಲ್ಲೇ ಸೆಲೆಬ್ರೇಟ್ ಮಾಡೇ ಮಾಡ್ತಾರ. ಆದ್ರೆ ನಾವು ಇಬ್ರು ಇಲ್ಲೋಡಿಲ್ಲ, ಇಲ್ಲೇ ಮನ್ಯಾಗ ಮಸ್ತ್ ಬೇಕಾದಂತವು ಒಂದ್ 10 ರೂಪಾಯಿ ಪುಗ್ಗ ತಂದು ಅಟ್ಟಿಸ್ಬಿಡ್ತಾನೆ. ಏನ ಬಲೂನ್ ಜಗ್ಗಷ್ಟು ಕಟ್ಟುನು, ಇಲ್ಲೇ ಹಿತ್ತಲಾಗ ಬೇಕಾದಷ್ಟು ಶಾವಂತಿಗೆ ಹೂ ಬಿಟ್ಟಾವು ತಂದು ಪಲ್ಲಂಗ್ ತುಂಬಾ ಉದುರಿಸ್ಬಿಡ್ತಾನೆ. ಏನ ಫುಲ್ ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ್ ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ್ ಸ್ಟೇಟಸ್ ಇಟ್ಬಿಡು. ಯಾರು ಬೇಡ ಅಂದ್ರ ಹಿಂಗನ್ನ ಆ ಹಿಂದಿಂದೆಲ್ಲ ಏನ್ ತೋರ್ಸಾಕ್ ಹೋಗ್ಬೇಡ. ಮನಾಲಿ ಅಂತಿಡು, ಇಲ್ಲ ಊಟಿ ಅಂತಿಡು, ಕೊಡೆ ಕೆನಲ್ ಅಂತಿಡು, ಇಲ್ಲ ಇನ್ಯಾವ್ದಾರ ಕಿನಾಲ್ ಅಂತಿಡು, ಬೇಕಾದಿಡಲೇ ನೀನು. ಯಾರು ಕೇಳ್ತಾರ ಮನಿನ ಏನಿದೇನ ಯಾವ್ದಾರ ಊರ ಅಂತೇಳಿ, ಹೌದಿಲ್ಲ ರೀ? ಅದೆಲ್ಲ ನನಗ್ ಗೊತ್ತಿಲ್ಲ. ಈಗೇನ್ ನನಗ ಕರ್ಕೊಂಡ್ ಹೋಗ್ತಿರೋ ಇಲ್ಲ ಅಷ್ಟ್ ಹೇಳ್ರಿ. ಏ ಈಗ ಸದ್ಯ ರೊಕ್ಕಿಲ್ಲ, ಸುಮ್ನೆ ಕಿರಿಕಿರಿ ಮಾಡಕ್ ಹೋಗ್ಬೇಡ. ಯಾ ಹನಿಮೂನ್ ಇಲ್ಲ ಎಂತದಿಲ್ಲ, ಮನ್ಯಾಗ ನೆಟ್ಟಗ ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಸಂಸಾರ ಮಾಡ್ಕೊಂಡು ಇದ್ದಿ ಚಲೋ ಆತ. ಇಲ್ಲಾಂದ್ರೆ ಇಲ್ಲ ಮತ್ತೆ ಸಾಕಾಗೈತ್ ನನಗಂತ್ರು. ಎಷ್ಟದ ಹೇಳೋದು ಕೇಳೋದು. ಅಯ್ಯೋ ಮುಂಡೆ ಮಗನೇ, ನನ್ ಜೀವನನೇ ಹಾಳು ಮಾಡಿ ಬರ್ಬಾದ್ ಮಾಡಿ ಕೈ ಬಿಟ್ಟಲ್ಲೇ. ಅಮೆರಿಕಾ, ಹಾಂಗ್ಕಾಂಗು, ಪ್ಯಾರಿಸ್ ಅಂತೇಳಿ ಆಸೆ ತೋರಿಸಿ ಮದ್ವಿ ಮಾಡ್ಕೊಂಡು ಈಗ ಏನು ಇಲ್ಲ, ಇಲ್ಲೇ ರೂಮ್ನಾಗೆ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀಯ. ನಿನ್ ಯೋಗ್ಯತೆಗೆ ಒಂದ್ ಹನಿಮೂನಿಗೆ ಕರ್ಕೊಂಡು ಹೋಗಂಗಿಲ್ಲ. ನಿನ್ನಂತ ದೇವರ್ಸಿಗೆ ಯಾಕೆ ಬೇಕು ಮದ್ವಿ ಅಂತೀನಿ ನಾನು. ಲೇ ಮುಂಡೆ ಮಗನೇ, ಕರ್ಕೊಂಡು ಹೋದಿ ಚಲೋ ಆತ. ಇಲ್ಲ ಅಂದ್ರೆ ಮತ್ತೆ ನನ್ನ ಬಾಯಿಗೆ ಬೇರೆನೆ ಬರ್ತಾವ. ಏನ ನಿಮ್ಮಪ್ಪ ನಿಮ್ಮವ್ವ ಬಂದ್ಮೇಲೆ ಅದ್ ಏನ್ ಹೇಳ್ತೀಯ ಗೊತ್ತಿಲ್ಲ. ನಮ್ಮ ಅಣ್ಣ ಅತ್ತಿಗೆಮ್ಮ ಅವ್ರೆಲ್ಲಾರು ಹೊಂಟಾರ, ನಾನು ಹೋಗ್ಬೇಕು ಅಷ್ಟೇ. ನನ್ನ ಪಾಡಿಗೆ ನಾನು ಇದ್ದಕ್ಕಿಗೆ ಮದ್ವಿ ಮಾಡ್ಕೊಳ್ಳೋಣ ಹಂಗ ಹಿಂಗ ಅಂತೇಳಿ ಮದ್ವಿ ಮಾಡ್ಕೊಂಡು ಈಗ ಒಂದ್ ಹನಿಮೂನಿಗೆ ಇಲ್ಲ ಅಂತ ಹೇಳ್ತೀಯ. ನಿನ್ ಮತ್ತೆ ಕಚ್ಚಡ ನನ್ನ ಮಗನೇ. ಹನಿಮೂನಿಗೆ ಕರ್ಕೊಂಡು ಹೋದಿ ಚಲೋ ಆತ. ಅಲ್ಲಿ ಹೋದ್ಮೇಲೆ ನೀನ್ ನಾಯಿಗತ್ತೆ ನಿನ್ ಪಾಡಿಗೆ ನೀ ಇದ್ರು ಅಷ್ಟೇ. ಏನ ಊರ್ ಮೇಲೆ ಹೋಗ್ಬೇಕಷ್ಟೇ. ನಾನ್ ಹನಿಮೂನಿಗೆ ಹೋಗಿಲ್ಲ ಅಂದ್ರೆ ನನ್ ಮರ್ಯಾದೆ ಹೋಗ್ತೈತಿ. ಅವ್ರೆಲ್ಲಾರು ಹೋಗ್ ಬರಕತ್ತಾರ, ನಾನು ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ. ಏನ ಮತ್ ಹೇಳಕತ್ತೇನಿ, ಈಗ ಕೇಳ್ಕೊಂಬಿಡ. ಇಲ್ಲಾಂದ್ರೆ ನಾನ್ ನಿನ್ ಜೊತೆ ಒಂದಿನಾನು ಇರೋದಿಲ್ಲ. ನಾ ಒಲೆ ನಿನ್ ಜೊತೆ ಬಾಳೆ ಮಾಡಕ. ಬೇಬಿ ಬೇಬಿ ಕಾಮ್ ಡೌನ್, ಕೂಲ್ ಡೌನ್, ಕೂಲ್ ಡೌನ್. ಅಲ್ಲ ಸ್ವಾತಿ ಮುತ್ತು ತರ ಇದ್ದಕ್ಕಿದ್ದಂಗೆ ಯಾಕೆ ಹಿಂಗ್ ಮಾರಿ ಮುತ್ತು ತರ ಆಗ್ಬಿಟ್ಟಿ? ನೀನು ಅಷ್ಟೇ ಲಕ್ಷಾಧೀಶ್ವರನ್ ತರ ಬಿಲ್ಡಪ್ ಕೊಟ್ಟು ಈಗ ನೋಡಿದ್ರೆ ಭಿಕ್ಷಾಧೀಶ್ವರನ್ ತರ ಮಾತಾಡ್ತಾ ಇದೀಯಲ್ಲ. ಇನ್ನೇನ್ ಮಾಡ್ಲಿ? ಆಯ್ತು ಆಯ್ತು, ನಿನಗಿಂತ ಒಂದ್ ಹನಿಮೂನ್ ಹೆಚ್ಚಿನ ಕರ್ಕೊಂಡ್ ಹೋಗ್ತೀನಿ ಬಂಗಾರ ಹನಿಮೂನಿಗೆ. ಮನಾಲಿಗೆ ಯಾಕ? ಏನ ಮಂಕೋಟಿಗೆ ಬೇಕಾರು ಹೋಗುನ, ಇಲ್ಲ ಹುಲಕೋಟಿಗೆ ಬೇಕಾರು ಹೋಗುನಂತ, ಆಯ್ತಾ? ನೋಡ್ತೀನಿ, ನಿಮ್ಮಪ್ಪ ಬಂದ್ಮೇಲೆ ಮಾತಾಡ್ಬೇಕಷ್ಟ. ಅಯ್ಯೋ ದೇವ್ರಿ, ಛಾಯಾ ಸಿಂಗ್ ತರ ಅದಾಳಂತ ಮದ್ವಿ ಮಾಡ್ಕೊಂಡ್ರೆ ಫೂಲನ್ ದೇವಿ ಆದ್ಲಲ್ಲಪ್ಪ ಈಕಿ.